ಹಾಯ್ ಸ್ನೇಹಿತರೆ, ನನ್ನ ಹೆಸರು ಪ್ರಗತಿ. ನಾನು ಹೇಳಲು ಹೊರಟಿರುವುದು, ನಾನು ಒಂದು ರಾತ್ರಿ ಒಬ್ಬ ಸುಂದರವಾದ ಯುವಕನ ತುಣ್ಣೆಯಿಂದ ನನ್ನ ತುಲ್ಲನ್ನು ಕೇಯಿಸಿಕೊಂಡು ಕಾಮಸುಖವನ್ನು ಅನುಭವಿಸಿದ ಕತೆ. ನನ್ನ ವಯಸ್ಸು 30, ನನ್ನ ಫಿಗರ್ 36, 26, 36 ದೊಡ್ಡ ಮೊಲೆಗಳು. ನನಗೆ ಮದುವೆಯಾಗಿದ್ದು 27ನೇ ವಯಸ್ಸಿನಲ್ಲಿ. ಈ ಕತೆ ನಡೆದಿದ್ದು 29ನೇ ವರ್ಷ, ಅಂದರೆ ಮದುವೆಯಾಗಿ 2 ವರ್ಷದ ನಂತರ. ನಾನು ಒಂದು ಖಾಸಗಿ ಕಂಪನಿಯಲ್ಲಿ HR ಆಗಿ ವರ್ಕ್ ಮಾಡುತ್ತಿದ್ದೆ. ನನ್ನ ಗಂಡ IT ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ನಮ್ಮಿಬ್ಬರ ಸಂಬಂಧ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಜಗಳವಾಡುತ್ತಿದ್ದೆವು. ಇದನ್ನೆಲ್ಲವನ್ನು ನನ್ನ ತಾಯಿಯ ಬಳಿ ಹೇಳಿದಾಗ ಅವರು ಒಂದು ಮಗುವನ್ನು ಮಾಡಿಕೊಂಡರೆ ಎಲ್ಲವೂ ಸರಿಯಾಗುತ್ತೆ ಅಂತ ಸಲಹೆ ಕೊಟ್ಟರು. ಇದನ್ನು ನನ್ನ ಗಂಡನಿಗೆ ಹೇಳಿದಾಗ ಅವರು ಸಹ ಒಪ್ಪಿಕೊಂಡರು. ಅವರು ಬೆಂಗಳೂರಿನಲ್ಲಿ ಒಂದು ಸೆಮಿನಾರ್ಗಾಗಿ ಹೋಗಿದ್ದರು. ಮಾರನೇ ದಿನ ನನ್ನ ಕಂಪನಿಯ ಅನ್ಯುಯಲ್ ಮೀಟಿಂಗ್ಗಾಗಿ ಹೋಟೆಲ್ಗೆ ಹೋಗಬೇಕಿತ್ತು. ಆ ಮೀಟಿಂಗ್ಗಾಗಿ ನಾನು 3 ದಿನ ಹೋಟೆಲ್ನಲ್ಲಿಯೇ ಇರಬೇಕಾಗಿತ್ತು. ಬೆಳಗ್ಗೆ 8:15 ಚೆಕ್ ಇನ್ ಮಾಡಿ ಕಾನ್ಫರೆನ್ಸ್ ರೂಮಿಗೆ ಹೋದೆ. ನಾನು ಮಿನಿಸ್ಕರ್ಟ್ ಧರಿಸಿದ್ದೆ. ಅದು ನನ್ನ ಮೊಣಕಾಲಿನಿಂದ ಮೇಲಕ್ಕೆ ಬರುತ್ತಿತ್ತು. ಹಾಗೆ ಟೈಟ್ ಆಗಿರೋ ಟೀ ಶರ್ಟ್ ಹಾಕಿದ್ದೆ. ಕಾರಿಡಾರ್ ಬಳಿ ಒಬ್ಬ ಯಂಗ್ ಹುಡುಗನನ್ನು ನೋಡಿದೆ. ಅವನು ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಸುಮಾರು 28 ವರ್ಷ ಪ್ರಾಯ ಇರಬಹುದು. ಅವನು ಸ್ಲೀವ್ಲೆಸ್ ಟೀ ಶರ್ಟ್ ಹಾಕಿದ್ದ. ಕಟ್ಟು ಮಸ್ತಾದ ದೇಹ. ಅವನ ಬೈಸಿಪ್ಸ್ ನೋಡಿದ್ರೆ ಬಾಡಿ ಬಿಲ್ಡರ್ ನಂತೆ ಕಾಣುತ್ತಿದ್ದ. ಅವನ ಕಣ್ಣುಗಳು ಕೆಲವು ಕ್ಷಣ ಒಂದಾದವು. ದಿನದ ಉಳಿದ ಸಮಯವನ್ನು ಮೀಟಿಂಗ್ನಲ್ಲಿ ಕಳೆದೆ. ಸಾಯಂಕಾಲ ಮೀಟಿಂಗ್ ಮುಗಿಸಿ ಹೊರಗೆ ಬಂದಾಗ ಕಾರಿಡಾರ್ನಲ್ಲಿ ಮತ್ತೆ ಅವನನ್ನು ನೋಡಿದೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ಸಾಗುವಾಗ ಸಣ್ಣದಾಗಿ ಸ್ಮೈಲ್ ಕೊಟ್ಟು ನಂತರ ಅವನು ಜಿಮ್ಮಿಗೆ ಹೋದ. ನಾನು ನನ್ನ ರೂಮ್ಗೆ ಹೋದೆ. ನನ್ನ ರೂಮನ್ನು ನನ್ನ ಸಹೋದ್ಯೋಗಿ ರೋಹಿಣಿ ಜೊತೆಗೆ ಶೇರ್ ಮಾಡಿಕೊಳ್ಳುತ್ತಿದ್ದೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ರೆ ಅವನ ಮುಖವೇ ಎದುರಿಗೆ ಬರುತ್ತಿತ್ತು. ಸಡನ್ ಆಗಿ ರೋಹಿಣಿ ನನ್ನನ್ನು ಎಬ್ಬಿಸಿ ಊಟಕ್ಕೆ ಕರೆದಳು. ನಾನು ಡ್ರೆಸ್ ತೆಗೆದು ಟೀ ಶರ್ಟ್ಗೆ ಚೇಂಜ್ ಮಾಡ್ಕೊಂಡೆ. ಆದರೆ ಟೈಟ್ ಆಗಿರೋ ಬ್ರಾ ತೆಗೆಯುವ ಮನಸ್ಸಾಯ್ತು. ಏಕೆಂದರೆ ಬೆಳಿಗ್ಗೆಯಿಂದ ಟೈಟ್ ಆಗಿರುವ ಬ್ರಾದಲ್ಲಿ ನನ್ನ ಮೊಲೆಗಳು ಬಂದಿಯಾಗಿದ್ದವು. ಬ್ರಾ ಬಿಚ್ಚಿ ಹೊರಗಡೆ ಊಟಕ್ಕೆ ಹೋದೆ. ನಡೆಯುವಾಗ ನನ್ನ ದೊಡ್ಡ ಮೊಲೆಗಳು ಕುಲುಕಾಡುತ್ತಿದ್ದವು. ನಮ್ಮ ಕಂಪನಿಯ ಎಲ್ಲಾ ಸಹೋದ್ಯೋಗಿಗಳು ನನ್ನ ಮೊಲೆಯ ಮೇಲೆ ಕಣ್ಣು ಹಾಕಿದರು. ಕೆಲವರ ತುಣ್ಣೆ ಎದ್ದಿತು. ಆಫೀಸ್ನಲ್ಲಿ ನಾನು ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಆಗಿದ್ರಿಂದ ಪುರುಷರು ನನ್ನ ಬಗ್ಗೆ ಹೆಚ್ಚಾಗಿ ಮಾತಾಡುತ್ತಿದ್ದರು. ಕೆಲವರು ನನ್ನ ದೇಹವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರು. ಆದರೆ ನಾನು ಅದಕ್ಕೆ ಆಸ್ಪದ ಮಾಡಿರಲಿಲ್ಲ. ಊಟ ಮುಗಿಸಿ ರೋಹಿಣಿಗಾಗಿ ಕಾಯುತ್ತಿದ್ದೆ. ಅವಳು ಕೈ ತೊಳೆಯಲು ಹೋಗಿದ್ದಳು. ಸಡನ್ ಆಗಿ ಯಾರೋ ನನ್ನ ಕಿವಿಯಲ್ಲಿ ರೂಮ್ ನಂಬರ್ 403 ಅಂತ ಹೇಳಿದರು. ನಾನು ಸಡನ್ ಆಗಿ ನೋಡಿದ್ರೆ ಅದೇ ಹುಡುಗ. ಮತ್ತೆ ರೂಮ್ ನಂಬರ್ 403 ಅಂತ ಹೇಳಿ ಒಂಥರ ಸ್ಮೈಲ್ ಕೊಟ್ಟು ಹೊರಟು ಹೋದ. ನನಗೆ ಅವನ ಬೋಲ್ಡ್ನೆಸ್ ನೋಡಿ ಆಶ್ಚರ್ಯವಾಯಿತು. ಅಷ್ಟೊತ್ತಿಗಾಗಲೇ ಅವನ ಕಟ್ಟು ಮಸ್ತಾದ ದೇಹ ಮತ್ತು ಸುಂದರ ಶರೀರಕ್ಕೆ ಮಾರು ಹೋಗಿದ್ದೆ. ಆಗ ರೋಹಿಣಿ ಬಂದಳು. ನಾನು ಏನು ಆಗದಿರುವಂತೆ ಸುಮ್ಮನಿದ್ದೆ. ನನಗೆ ತುಂಬಾ ದಿನದಿಂದ ಒಬ್ಬ ಕಟ್ಟು ಮಸ್ತಾದ ಪುರುಷನಿಂದ ಕೇಯಿಸಿಕೊಳ್ಳಬೇಕು ಎನ್ನುವ ಮನಸ್ಸಿತ್ತು. ಇವನನ್ನು ನೋಡಿ ಇದೇ ಸರಿಯಾದ ಚಾನ್ಸ್ ಅಂತ ಅಂದುಕೊಂಡೆ. ಅವನ ತೊಡೆ ಮತ್ತು ತೋಳುಗಳು ಒಳ್ಳೆ ಕಲ್ಲಿನಂತೆ ಇದ್ದವು. ರೂಮಿಗೆ ಬಂದು ರೋಹಿಣಿ ಹತ್ತಿರ ನನ್ನ ಆಸೆಯನ್ನು ಹೇಳಿದಾಗ ರೋಹಿಣಿ ನನಗೆ ಹುಚ್ಚು ಹಿಡಿದಿದೆ ಅಂತ ಬೈದಳು. ನಿನಗೆ ಮದುವೆಯಾಗಿದೆ, ಈ ತರ ಮಾಡಿದ್ರೆ ನಿನ್ನ ಮಾನ ಮರ್ಯಾದೆ ಗತಿ ಏನು ಅಂದಳು. ಮದುವೆಯಾದರೆ ಏನಂತೆ, ನಾನು ಕೂಡ ಮಹಿಳೆ, ನನಗೂ ಸಹ ಆಸೆ ಆಕಾಂಕ್ಷಿಗಳಿರುತ್ತವೆ. ನನ್ನ ಗಂಡನಿಂದ ನನಗೆ ಸಿಗದ ಸುಖವನ್ನು ಇವನಿಂದ ಪಡೆಯುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟೆ. ಅವನ ರೂಮ್ ಸೆಕೆಂಡ್ ಫ್ಲೋರ್ ನಲ್ಲಿ ಇತ್ತು. ಲಿಫ್ಟ್ನಲ್ಲಿ ಅವನ ರೂಮ್ ಕಡೆ ಹೋದೆ. ನನ್ನ ಎದೆ ಜೋರಾಗಿ ಬಡೆದುಕೊಳ್ಳುತ್ತಿತ್ತು. ರೂಮ್ ಬಳಿ ಹೋದಾಗ ಅವನು ಹೊರಗೆ ಕಾರಿಡಾರ್ ಅಲ್ಲಿ ನಿಂತುಕೊಂಡು ಯಾರ ಜೊತೆಯಲ್ಲೂ ಫೋನ್ ನಲ್ಲಿ ಮಾತಾಡುತ್ತಿದ್ದ. ಸ್ಲೀವ್ಲೆಸ್ ಟೀ ಶರ್ಟ್ ಹಾಗೂ ಶಾರ್ಟ್ ಹಾಕಿದ್ದ. ನನ್ನ ನೋಡಿ ಬಳಿ ಬಂದು ಹಾಯ್ ಎಂದ. ನಾನು ಹಲೋ ಎಂದೆ. ಅಲ್ಲಿಂದ ನನ್ನನ್ನು ಬಾಲ್ಕನಿಗೆ ಕರೆದುಕೊಂಡು ಹೋದ. ಹಾಯ್, ನನ್ನ ಹೆಸರು ವರುಣ್. ನಾನು ಕೂಡ ನನ್ನ ಬಗ್ಗೆ ಹೇಳಿದೆ. ನನ್ನನ್ನು ಯಾಕೆ ಕರೆದಿದ್ದು? ನಾನು ರೂಮ್ನಲ್ಲಿ ಒಬ್ಬನೇ ಬೋರ್ ಆಗುತ್ತಿತ್ತು. ಜೊತೆಗೆ ಕುಡಿಯೋಣ ಅಂತ ಕರೆದೆ. ನಮ್ಮಿಬ್ಬರಿಗೂ ಅದೊಂದು ನೆಪ ಮಾತ್ರ ಆಗಿತ್ತು. ಸರಿ ಅಂತ ಹೇಳಿ ರೂಮಿಗೆ ಹೋದೆ. ರೂಮ್ನಲ್ಲಿ ಫುಲ್ AC ಇಟ್ಟಿದ್ದ. ತುಂಬಾ ಚಳಿ ಆಗ್ತಿತ್ತು. ಟೆಂಪರೇಚರ್ ಜಾಸ್ತಿ ಮಾಡೋಕೆ ಹೇಳಿದೆ. ಅದಕ್ಕೆ ಅವನು ಬೇಡ, ಚಳಿಯಾಗುತ್ತಿದ್ರೆ ಬ್ಲಾಂಕೆಟ್ ಹಾಕೋ ಅಂತ ಹೇಳ್ದ. ಅವನು ಡ್ರಿಂಕ್ಸ್ ರೆಡಿ ಮಾಡಿದ. ನಾನು ಒಂದು ಪೆಗ್ ಕೈಗೆತ್ತಿಕೊಂಡು ಕುಡಿದೆ. ನನಗೆ ಸ್ವಲ್ಪ ಅಮಲೆರುತ್ತಿತ್ತು. ನಿನಗೆ ಇಷ್ಟನಾ ಅಂತ ಕೇಳಿದೆ. ಅದಕ್ಕೆ ಅವನು ಏನು ಹೇಳಿದ್ದು ಎಂದು ನನ್ನ ಹತ್ತಿರ ಬಂದು ಕುಳಿತುಕೊಂಡ.
ಬ್ಲಾಂಕೆಟ್ ಒಳಗಡೆ ಕೈ ಹಾಕಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿನಗೆ ಏನು ಅನ್ನಿಸುತ್ತಿದೆ ಎಂದು ಕೇಳಿದ. ತುಂಬಾ ಹತ್ತಿರ ಬಂದಿದ್ದ. ಅವನ ಬಿಸಿ ಉಸಿರು ನನ್ನ ಕುತ್ತಿಗೆಗೆ ತಟ್ಟುತ್ತಿತ್ತು. ಇನ್ನು ಹತ್ತಿರ ಬಂದು ನನ್ನ ತುಟಿಯನ್ನು ಚುಂಬಿಸಿದ. ನಾನು ಪ್ರತಿಕ್ರಿಯಿಸಿದೆ, ಅವನಿಗೆ ಚೆನ್ನಾಗಿ ಚುಂಬಿಸಿದೆ. ನಾವಿಬ್ಬರು ಪರಸ್ಪರ ಇಬ್ಬರ ತುಟಿಯ ಜೊತೆಗೆ ಆಟವಾಡಿದೆವು. ನನಗೆ ಕಾಮೋದ್ರೇಕವಾಗುತ್ತಿತ್ತು. ನಾನು ಅವನನ್ನು ನಿಲ್ಲಿಸಿ, ಅವನ ಶರ್ಟ್ ತೆಗೆದು ಅವನನ್ನು ಬೆಡ್ ಮೇಲೆ ಮಲಗಿಸಿ, ಅವನ ಮೇಲೆ ಬಂದು ಮಲಗಿದೆ. ಅವನ ತುಟಿಯನ್ನು ಮುಖವನ್ನು ಚುಂಬಿಸುತ್ತಿದ್ದೆ. ಹಾಗೆ ಕೆಳಗಡೆ ಬಂದು ಕುತ್ತಿಗೆ ಎದೆಗೆ ಮುತ್ತಿಕ್ಕಿದೆ. ಅವನ ಜಿಮ್ ಬಾಡಿ ಒಳ್ಳೆ ಕಲ್ಲಿನಂತೆ ಸುಂದರವಾಗಿತ್ತು. ನಾನು ಅವನ ಮೇಲೆ ಮಲಗಿ ಮುತ್ತುಯಿಕುತ್ತಿದ್ದರೆ, ಅವನು ನನ್ನ ತಿಕವನ್ನು ಇಸುಕುತ್ತಿದ್ದ. ನಂತರ ಅವನು ನನ್ನ ಟೀ ಶರ್ಟ್ ಬಿಚ್ಚಿದ. ಮೇಲೆ ಕುಳಿತಿದ್ದ ನನ್ನ 2 ಮೊಲೆಗಳು ಅವನ ಮುಂದೆ ದರ್ಶನವನ್ನು ನೀಡಿದವು. ಅವನು ತನ್ನ ಕೈಗಳನ್ನು ಮೊಲೆಗಳ ಮೇಲೆ ಆಡಿಸಿದ. ನನ್ನ ಮೊಲೆ ತೊಟ್ಟುಗಳನ್ನು ಕೈಯಿಂದ ತಿರುಗಿಸುತ್ತಿದ್ದ ನನ್ನ ಕಾಚಾ ಒದ್ದೆಯಾಗಿತ್ತು. ಸಡನ್ ಆಗಿ ನನ್ನ ಫೋನ್ ರಿಂಗ್ ಆಯಿತು. ನೋಡಿದರೆ ನನ್ನ ಗಂಡನ ಕಾಲ್. ಕೂಡಲೇ ಎದ್ದು ಕಾಲ್ ರಿಸೀವ್ ಮಾಡಿದೆ. ಸೊಂಟದ ಮೇಲೆ ಬೆತ್ತಲೆಯಾಗಿ, ಹಾಗೆಯೇ ಕಿಟಕಿಯ ಬಳಿ ಹೋಗಿ ನನ್ನ ಪಾಡಿಗೆ ಮಾತನಾಡುತ್ತಿದ್ದೆ. ವರುಣ್ ಹಿಂದೆಯಿಂದ ಬಂದು ಗಟ್ಟಿಯಾಗಿ ತಬ್ಬಿಕೊಂಡ. ನನ್ನ ಮೊಲೆಯನ್ನು ಇಸುಕಲು ಶುರು ಮಾಡಿದ. ನನಗೆ ಕಾಮದ ಅಮಲೆರುತ್ತಿತ್ತು. ಆದರೂ ಕಂಟ್ರೋಲ್ ಮಾಡಿಕೊಂಡು, ನನ್ನ ಗಂಡನ ಬಳಿ ಮಾತನಾಡುತ್ತಿದ್ದೆ. ಹಾಗೆ ಮಾತನಾಡುತ್ತಿರುವಾಗಲೇ ವರುಣ್ ಸಡನ್ ಆಗಿ ನನ್ನ ಶಾರ್ಟ್ಸ್ ಮತ್ತು ಕಾಚಾವನ್ನು ಬಿಚ್ಚಿದ. ನಾನು ಅಪರಿಚಿತನ ಮುಂದೆ ಸಂಪೂರ್ಣವಾಗಿ ಬೆತ್ತಲಾಗಿದ್ದೆ. ಹಿಂದೆಯಿಂದ ಬಂದು ಮತ್ತೆ ನನ್ನನ್ನು ಹಾಗ್ ಮಾಡಿದ. ಹೊಟ್ಟೆ ಹೊಕ್ಕಳಿನ ಮೇಲೆ ಕೈಯಾಡಿಸುತ್ತಾ ನನ್ನ ತುಲ್ಲಿನ ಮೇಲೆ ಬೆರಳನ್ನು ಆಡಿಸಿದ. ಇಷ್ಟು ಸಾಕಾಗಿತ್ತು ನನ್ನ ತುಲ್ಲು ಮತ್ತಷ್ಟು ರಸಕಾರಲ್ಲು. ನನಗೆ ತಡೆಯಲಾಗದೆ ನನ್ನ ಗಂಡನಿಗೆ ಎಕ್ಸ್ಕ್ಯೂಸ್ ಹೇಳಿ ಕಾಲ್ ಕಟ್ ಮಾಡಿದೆ. ಫೋನ್ ಕಟ್ ಮಾಡುತ್ತಿದ್ದಂತೆ ನನ್ನನ್ನು ಅವನ ಕಡೆ ತಿರುಗಿಸಿಕೊಂಡು, ಎತ್ತಿಕೊಂಡು ಹೋಗಿ ಒಂದು ಟೇಬಲ್ ಮೇಲೆ ಕೂರಿಸಿದ. ಸಡನ್ನಾಗಿ ತುಣ್ಣೆಯನ್ನ ನನ್ನ ತುಲ್ಲಿಗೆ ತುರಿಸಿದ. ನನಗೆ ಅವನ ತುಣೆ ದಪ್ಪದ ಅನುಭವವಾಗುತ್ತಿತ್ತು. ಆಗಲೇ ನನ್ನ ತುಲ್ಲು ರಸಕಾರಿದರಿಂದ ಸುಲಭವಾಗಿ ಒಳಗೆ ಹೋಗಿ ಬರುತ್ತಿತ್ತು. ನನ್ನ ಕಾಲುಗಳನ್ನು ಅವನ ಸೊಂಟದ ಸುತ್ತ ಸುತ್ತಿದ್ದೆ. ಅವನು ತುಣ್ಣೆಯನ್ನು ತುಲ್ಲಿಗೆ ನುಗ್ಗಿಸಿದ. ನನ್ನ ಗಂಡ ಕೂಡ ಇಷ್ಟು ಹಳ್ಳಕ್ಕೆ ನುಗ್ಗಿಸಿರಲಿಲ್ಲ. ಜೋರಾಗಿ ಆಗಿ ಶಾಟ್ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ದ. ನಾನು ಚೆನ್ನಾಗಿ ಮಾಡಿಸಿಕೊಳ್ಳುತ್ತಿದ್ದೆ. ಅವನು ಹಾರ್ಡ್ ಹಾಗೂ ಪವರ್ಫುಲ್ ಸ್ಟ್ರೋಕ್ ಹೊಡೆಯುತ್ತಿದ್ದ. ನಾನು ಸಣ್ಣದಾಗಿ ಮುಲುಗಾಡಲು ಸ್ಟಾರ್ಟ್ ಮಾಡಿದೆ. ಅವನ ತುಟಿಗೆ ಚುಂಬಿಸುತ್ತಿದ್ದೆ. ನನ್ನನ್ನು ಅಲ್ಲಿಂದ ಎತ್ತಿಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದ. ನನ್ನ ಮೇಲೆ ಬಂದು ಮಿಷನರಿ ಪೊಸಿಷನ್ ಅಲ್ಲಿ ಕೇಳು ಶುರು ಮಾಡಿದ. 10 ನಿಮಿಷ ಜೋರಾಗಿ ಕೇಯ್ದ ನಂತರ ನಾನು ಅವನ ತುಣ್ಣೆಯನ್ನು ಮೊದಲ ಬಾರಿಗೆ ನೋಡಿದೆ. ಅದು ನನ್ನ ಗಂಡನ ತುಣ್ಣೆಗಿಂತ ಉದ್ದವಾಗಿ ತುಂಬಾ ದಪ್ಪವಾಗಿತ್ತು. ಅವನು ಕಬೋರ್ಡ್ ಬಳಿ ಹೋಗಿ ಏನನ್ನು ಹುಡುಕಲು ಸ್ಟಾರ್ಟ್ ಮಾಡಿದ. ಕಾಂಡೋಮ್ ಹುಡುಕುತ್ತಿದ್ದೀಯಾ? ಪರವಾಗಿಲ್ಲ, ನನ್ನೊಳಗೆ ರಸವನ್ನು ಬಿಡು, ನಾನು ಟ್ಯಾಬ್ಲೆಟ್ ತೆಗೆದುಕೊಳ್ಳುತ್ತೇನೆ ಎಂದೆ. ಆದರೆ ನಾನು ಸುಳ್ಳು ಹೇಳಿದ್ದು. ನಾನು ಯಾವುದೇ ಟ್ಯಾಬ್ಲೆಟ್ ತೆಗೆದುಕೊಳ್ಳುವುದಿಲ್ಲ. ಅವನಿಂದ ಕೇಯಿಸಿಕೊಂಡು ಪ್ರೆಗ್ನೆಂಟ್ ಆಗುವ ಬಯಕೆ ನನ್ನದು. ಅವನು ಬೆಡ್ ಮೇಲೆ ಬಂದು ಮುತ್ತಿಕಲು ಶುರು ಮಾಡಿದ. ನನ್ನ ತುಲ್ಲು ಆಗಲೇ ರಸ ಬಿಟ್ಟು ಒದ್ದೆಯಾಗಿತ್ತು. ನನಗೆ ನಿನ್ನ ರೈಡ್ ಮಾಡುವ ಆಸೆ ಇದೆ. ಅವನು ಖುಷಿಯಿಂದ ಒಪ್ಪಿಕೊಂಡು ಬೆಡ್ ಮೇಲೆ ಮಲಗಿದ. ನಾನು ಮೇಲೆ ಬಂದು ತುಣ್ಣೆಯಾನು ಕೈಯಲ್ಲಿ ಹಿಡಿದು ತುಲ್ಲಿನ ಒಳಗೆ ನುಗ್ಗಿಸಿದೆ. ಕುದುರೆ ಸವಾರನಂತೆ ನಾನು ಮೇಲೆ ಹಾರಲು ಶುರು ಮಾಡಿದೆ. ವರುಣ್ 2 ಕೈಗಳಿಂದ ಮೊಲೆಯನ್ನು ಇಸುಕುತ್ತಿದ್ದ. ಇಷ್ಟು ಹೆಚ್ಚು ಹೊತ್ತು ಯಾವತ್ತೂ ಕೇಯಿಸಿಕೊಂಡಿರಲಿಲ್ಲ. ನನ್ನ ಗಂಡ ಬೇಗ ರಸ ಕಾರುತ್ತಿದ್ದ. ಇದು ನನಗೆ ಹೊಸ ಸುಖದ ಅನುಭವವಾಗಿತ್ತು. ಇಬ್ಬರೂ ಜೋರಾಗಿ ಮುಲುಗಾಡುತ್ತಿದ್ದೆವು. ಬೆವರಿನಿಂದ ಒದ್ದೆಯಾಗಿ ಹಾಗೆ 10 ನಿಮಿಷ ಕೇಯುತ್ತಾ ನನ್ನನ್ನು ಬೆಡ್ ಮೇಲೆ ಮಲಗಿಸಿ ಮೇಲೆ ಬಂದು ಜೋರಾಗಿ ಹೊಡೆಯಲು ಶುರು ಮಾಡಿದ. 10 ನಿಮಿಷ ಚೆನ್ನಾಗಿ ಕೇಯ್ದು ಮೇಲೆ ಬಂದು ತುಣೆಯ ರಸವನ್ನು ಚಿಮ್ಮಿಸಿದ. ನನಗೆ ಅವನಿಂದ ಪ್ರೆಗ್ನೆಂಟ್ ಆಗುವ ಬಯಕೆ ಇತ್ತು. ಹಾಗೆ ನಿದ್ದೆ ಹೋದೆವು. ಮಧ್ಯರಾತ್ರಿ 3 ಗಂಟೆಗೆ ಮತ್ತೆ ಅವನಿಗೆ ಎಚ್ಚರವಾಗಿ ಕಿಸ್ ಮಾಡುತ್ತಿದ್ದ. ಅವನ ಕಿಸ್ ಇಂದ ನನಗೂ ಎಚ್ಚರವಾಯಿತು. ಮತ್ತೆ ಮೂಡ್ ಬಂದು ಇನ್ನೊಂದು ಸೆಷನ್ ಸ್ಟಾರ್ಟ್ ಮಾಡಿದೆವು. ಮತ್ತೆ ಮಲಗಿಕೊಂಡು ಬೆಳಗ್ಗೆ 8 ಗಂಟೆಗೆ ನನಗೆ ಎಚ್ಚರವಾಯಿತು. ಇಬ್ಬರೂ ಬೆತ್ತಲಾಗಿದ್ದೆವು. ನಾನು ಎದ್ದು ಬಾತ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಂದೆ. ಅವನು ಎದ್ದಿದ್ದ. ಮತ್ತೆ ಇಬ್ಬರು ಕೇದಾಡಿದೆವು. ಅದು ಮುಗಿದ ಮೇಲೆ ನಾನು ಮೀಟಿಂಗ್ಗೆ ಹೋಗಬೇಕಾಗಿತ್ತು. ಮತ್ತೆ ರಾತ್ರಿ ಬರುವ ಪ್ರಾಮಿಸ್ ಮಾಡಿ ಹೊರಗೆ ಹೋದೆ. 2ನೇ ರಾತ್ರಿ ಕೂಡ ನಾವಿಬ್ಬರೂ ಕೇದಾಡಿ ಕಾಮ ಸುಖವನ್ನು ಅನುಭವಿಸಿದೆವು. ನಂತರ ಮನೆಗೆ ಬಂದು ನನ್ನ ಗಂಡನ ಜೊತೆ ಕೂಡ ಕೇಯಿಸಿಕೊಂಡೆ. ಸ್ವಲ್ಪ ಸಮಯದ ನಂತರ ಮೆಡಿಕಲ್ ಚೆಕಪ್ ಮಾಡಿದಾಗ ನಾನು ಪ್ರೆಗ್ನೆಂಟ್ ಎಂದು ತಿಳಿಯಿತು. ನಂತರ ಯಾವತ್ತೂ ವರುಣ್ ಅನ್ನು ಭೇಟಿಯಾಗಲಿಲ್ಲ. ಈಗ ನನ್ನ ಮಗನಿಗೆ 3 ವರ್ಷ. ಅದೇ ತುಂಟತನದ ಸ್ಮೈಲ್ ಹೊಂದಿದಾನೆ. ಯಾರು ಸ್ಮೈಲ್ ಎಂದು ಹೇಳಬೇಕಾಗಿಲ್ಲ ನಾನು.